ವಿಜೇಂದ್ರ ಅವರಿಗೆ ಸೋಮಣ್ಣ ಅವರು ಆಹ್ವಾನ ಕೊಟ್ಟಿದ್ದಾರೆ ಅಂತ ಸದಾ ವಿಜೇಂದ್ರ ಅವರು ಹೇಳಿದರು. ಆದರೆ ವಿಜೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಕೆಲವು ಆಪ್ತರ ಜೊತೆ ಸೋಮಣ್ಣ ಅವರು ಹೇಳ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಅವರು ಗೃಹ ಪ್ರವೇಶಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಅವರು ಗೃಹ ಪ್ರವೇಶಕ್ಕೆ ಹೋಗಿಲ್ಲ. ನೋಡಿ, ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಅವರು ಸಹಿತ ಬೇರೆ ಪಕ್ಷದ ಕೆಲಸದಲ್ಲಿರ್ಬೋದು ಮತ್ತು ಅವರಾಗಲೇ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ, ನಮಗೂ ಇನ್ವಿಟೇಷನ್ ಬಂದಿದೆ, ನಾನು ಅಲ್ಲಿ ಅಟೆಂಡ್ ಆಗ್ತೀನಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದರು. ಆದರೆ ನಾವಲ್ಲಿ 3 ಗಂಟೆವರೆಗೆ ಅಲ್ಲಿ ಇದ್ವಿ. ನಾವು 3 ಗಂಟೆವರೆಗೆ ಬಂದಿರಲಿಲ್ಲ ಅಲ್ಲಿ, ನನಗೆ ಗೊತ್ತಿರೋ ಮಟ್ಟಿಗೆ. ಅವ್ರು ಬೇರೆ ಬೇರೆ ರಾಜ್ಯ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಹಲವಾರು ಕೆಲಸಗಳಿರ್ತದೆ. ಆ ಕೆಲಸದ ನಿಮಿತ್ತವಾಗಿ ಬೇರೆ ಕಡೆ ಹೋಗಿರ್ಬೋದು, ಮತ್ತು ಸಾಯಂಕಾಲ ಅದು ಹೋಗಿ ಬರ್ಬೋದು. ಯಾಕಂದ್ರೆ ಆ ಕೆಲಸದ ಒತ್ತಡದಲ್ಲಿ ಫಸ್ಟ್ ಪ್ರಯಾರಿಟಿ ಯಾವುದು ಕೊಡಬೇಕು, ಸೆಕೆಂಡ್ ಪ್ರಯಾರಿಟಿ ಯಾವುದು ಕೊಡಬೇಕು ಅನ್ನೋಂಥದ್ದು ರಾಜ್ಯ ಅಧ್ಯಕ್ಷರ ಅವಗಾನಿಗೆ ಬಿಟ್ಟಿರುವಂಥದ್ದು. ಅದ್ರ ಸಲುವಾಗಿ ಅಲ್ಲಿ ಕರೆದಿರತ್ತೆ ಅವರೇ ಹೇಳಿರೋದ್ರಿಂದ ಅಲ್ಲಿ ಹೋಗಿರಲಿಲ್ಲ ಅಂತಂದರೆ ಕೆಲಸದ ಒತ್ತಡದಲ್ಲಿ ಹೋಗಿರಲಿಕ್ಕಿಲ್ಲ. ಅವರು ಫೋನ್ದಲ್ಲೇ ಹೇಳಿರ್ಬೋದು ಅಥವಾ ಬೇರೆ ಟೈಮ್ದಲ್ಲಿ ಹೋಗಿ ಭೇಟಿಯಾಗಿ ಬರ್ಬೋದು ಅನ್ನುವಂಥದ್ದು ನನ್ನ. ಈಗ ಯತ್ನಾಳ್ ಅವರಿಗೆ ಈಗ ಮತ್ತೆ 3ನೇ ಬಾರಿಗೆ ನೋಟಿಸನ್ನು ಕೂಡ ಶಿಸ್ತು ಸಮಿತಿ ಕೊಟ್ಟಿದೆ. ಅಂದರೆ ಪದೇ ಪದೇ ಒಂದು ಶಿಸ್ತಿನ ಪಕ್ಷ ಬಿಜೆಪಿ ಈ ರೀತಿಯಾದ ನೋಟಿಸ್ ಕೊಡುವಂಥದ್ದು ಅಥವಾ ಒಬ್ಬ ಪಕ್ಷದ ನಾಯಕರುಗಳ ವಿರುದ್ಧ ತಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಬೋದಾಯಿತು. ಯಾಕೆ ಈ ರೀತಿಯಾದಂಥ ನೋಟಿಸ್ಗಳನ್ನ ಪದೇ ಪದೇ ಕೊಡುವ ನೋಟಿಸ್ ಅವರು ಶಿಸ್ತು ಕ್ರಮದ ನೋಟಿಸ್ ಕೊಟ್ಟಿರುವಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇದು ತಾವೇ ಹೇಳಿದ್ರ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇದೆ. ಆ ರೀತಿ ಏನೇ ಇದ್ರೂ ಸಹಿತ ಆ ನೋಟಿಸ್ದಲ್ಲಿ ಏನಿದೆ ಮತ್ತು ಅವರೊಬ್ಬರು ಕೆಪೇಬಲ್ ಇದ್ದಾರೆ ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ರಾಜ್ಯ ನಾಯಕರಿದ್ದಾರೆ, ಅದಕ್ಕೇನು ತೀರ್ಮಾನ ತಗೋಬೇಕು ಅನ್ನೋಂಥದ್ದಿದೆ. ನನ್ನ ವೈಯಕ್ತಿಕ ವಿಚಾರ, ಎಲ್ಲರನ್ನು ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋದಾಗ ಮಾತ್ರ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ. ಅದ್ರ ಸಲುವಾಗಿ ನಾನು ಎರಡೂ ಕಡೆದಂದವ್ರಿಗೆ ನಾವು ವೈಯಕ್ತಿಕವಾಗಿ ವಿನಂತಿಯನ್ನು ಮಾಡಿ ಹೇಳ್ತೇನೆ, ಅವ್ರವ್ರ ತಪ್ಪುಗಳನ್ನು ಅವ್ರವ್ರು ತಿದ್ಕೊಂಡು ಒಟ್ಟಾಗಿ ಒಂದಾಗಿ ಮುಂದೆ ಹೋಗುವಂಥದ್ದು ಭಾಳ ಇವತ್ತಿನ ದಿನಮಾನಗಳಲ್ಲಿ ಅವಶ್ಯಕತೆ ಇದೆ. ಯಾಕಂದರೆ ನಾವು ಮತ್ತು ಏನು ರಾಜ್ಯಾಧ್ಯಕ್ಷರಿರ್ಬೋದು, ಬೇರೆ ಬೇರೆದವ್ರಿರ್ಬೋದು, ನಮಗೆ MLA ಆಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ ನಮಗೆ ಅವಕಾಶವನ್ನು ನಮ್ಮ ಕ್ಷೇತ್ರದ ಜನ ಮತ್ತು ರಾಷ್ಟ್ರೀಯ ನಾಯಕರು ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಇದಲ್ಲದೆ ಲಕ್ಷಾಂತರ ಜನ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಅವ್ರಿಗೆ ಏನೂ ಅಧಿಕಾರ ಸಿಗಲಾರ್ದೇ ಹಗಲು ರಾತ್ರಿ ದುಡಿದಿರುವಂಥವ್ರು ಭಾಳಷ್ಟು ಜನ ಇದ್ದಾರೆ. ನಮ್ಗೆ ಆಗಿರೋದಕ್ಕಿಂತಲೂ ಹೆಚ್ಚು ನೋವು ನಮ್ಮ ರಾಜ್ಯದ ಸಾಮಾನ್ಯ ಕಾರ್ಯಕರ್ತರಿಗೆ ಆಗ್ತಾಯಿದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಭಾಳ ದೊಡ್ಡ ಮನಸ್ಸಿನಿಂದ ಮುಂದೆ ಬರುವಂಥ ದಿವಸದಲ್ಲಿ ನಮ್ಮನ್ನ ಯಾವ ರೀತಿ ದೊಡ್ಡವರು ಅಥವಾ ಕೆಳಗಿನವರೊಂದು ಆಯ್ಕೆ ಮಾಡಿ ಈ ರಾಜ್ಯದಲ್ಲಿ ಒಂದು ಗುರುತಿಸುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವ್ರಿಗೂ ಸಹಿತ ಅಧಿಕಾರ ಕೊಡುವಂಥ ಕೆಲಸವನ್ನು ನಾವು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತಾ ಇರೋದ್ರಿಂದ ಈ ಅಸಮಾಧಾನವನ್ನು ಬದಿಗಿಟ್ಟು ಒಂದಾಗಿ ಮುಂದೆ ಹೋಗುವಂಥದ್ದು ಒಳ್ಳೆಯದಂತೇಳಿ ನನ್ನ ಭಾವನೆ.